ಎಲ್ಲರಿಗೂ ನಮಸ್ಕಾರ. ಇವತ್ತು ಏಪ್ರಿಲ್ 14, 2026 ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಇದೇ ದಿನ ಯಾರು MLA ಆಗೋದಕ್ಕೆ ಬಯಸುತ್ತಾರೋ ಅಂಥವರಿಗೆ MLA ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶವನ್ನು ನೀಡಲಾಗಿದೆ. PRAJAAKEEYA ಪ್ರಜಾಕೀಯ.org ಈ ವೆಬ್ಸೈಟ್ನಲ್ಲಿ, ಪ್ರಜಾಕೀಯ ಆ್ಯಪ್ನಲ್ಲಿ ನೀವು MLA ಆಗುವ ಆಕಾಂಕ್ಷಿಯಾಗಿದ್ದರೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ, ಅರ್ಜಿ ಸಲ್ಲಿಸಿ. ಯಾರು ಪ್ರಜಾಕೀಯ ವೆಬ್ಸೈಟ್ನಲ್ಲಿ ಭೇಟಿ ಕೊಡುತ್ತಾರೋ ಅವರು ತಮ್ಮ ಕ್ಷೇತ್ರದ ಆಕಾಂಕ್ಷಿಗಳನ್ನು ಚೆಕ್ ಮಾಡಿಕೊಳ್ಳಬಹುದು. ನನ್ನ ಕ್ಷೇತ್ರದಲ್ಲಿ ಯಾರು ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಸಿದ್ದಾರೆ ಅಂತ. ನೀವು ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಸಿದ್ದರೆ ನಿಮ್ಮ ವಿವರಗಳನ್ನು, ನಿಮ್ಮ ಫೋನ್ ನಂಬರ್ ಅಥವಾ ಇನ್ಸ್ಟಾಗ್ರಾಮ್ ಲಿಂಕ್, ಫೇಸ್ಬುಕ್ ಲಿಂಕ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಬಹುದು. ಜನರ ಬೆಂಬಲದಿಂದ ಮಾತ್ರ ನೀವು MLA ಆಗುವುದಕ್ಕೆ ಸಾಧ್ಯವಿದೆ. ಹೀಗಾಗಿ ನಿಮ್ಮ ವಿಚಾರಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಿ. ಫೇಸ್ಬುಕ್ನಲ್ಲಿ ಆಯ್ತು, ಇನ್ಸ್ಟಾಗ್ರಾಮ್ನಲ್ಲಿ ಆಯ್ತು, ಯೂಟ್ಯೂಬ್ನಲ್ಲಿ, ಟ್ವಿಟರ್ನಲ್ಲಿ, ಎಕ್ಸ್ ಖಾತೆಯಲ್ಲಿ, ಲಿಂಕ್ಡ್ಇನ್ ವೆಬ್ಸೈಟ್ನಲ್ಲಿ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳುವುದರಿಂದ ನೀವು ಹೆಚ್ಚು ಜನರ ಬೆಂಬಲವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರಜಾಕೀಯ ವೆಬ್ಸೈಟ್ನಲ್ಲಿ, ಪ್ರಜಾಕೀಯ ಆ್ಯಪ್ನಲ್ಲಿ 15,000ಕ್ಕೂ ಹೆಚ್ಚು ಜನರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಹೇಳಿಕೊಳ್ಳುತ್ತಿದ್ದಾರೆ. ಈಗಿರುವ ಶಾಸಕರು ಪ್ರಜಾಕೀಯ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಜನರ ಸಮಸ್ಯೆಗಳನ್ನು ಗಮನಿಸುತ್ತಾರಾ? ನಮ್ಮ ಊರಿನ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ನಾಯಕರಂದೇ ಅಡ್ಡಾಡುವ ಬದಲು, ಪಕ್ಷಗಳ ನಾಯಕರನ್ನು ಪಕ್ಷಗಳನ್ನು ಹಿಡಿದು ಕಚೇರಿ ಅಡ್ಡಾಡುವ ಬದಲು ಪ್ರಜಾಕೀಯ ವೆಬ್ಸೈಟ್ನಲ್ಲಿ, ಪ್ರಜಾಕೀಯ ಆ್ಯಪ್ನಲ್ಲಿ ಒಂದು ಬಟನ್ ಹೊಡೆದರೆ ನಮ್ಮ ಕ್ಷೇತ್ರದ ಸಮಸ್ಯೆಗಳು ವರದಿಯಾಗುತ್ತವೆ. ಶಾಸಕರು ಎಲ್ಲರೂ ಕೂಡ ಸಾರ್ವಜನಿಕವಾಗಿ, ಪಾರದರ್ಶಕವಾಗಿ ಎಲ್ಲರೂ ಕೂಡ ಈ ಸಮಸ್ಯೆಗಳನ್ನು ವರದಿ ಸಲ್ಲಿಸಬಹುದು. ಎಷ್ಟು ಜನರಿಗೆ ಈ ಸಮಸ್ಯೆ ಇದೆ ಅಂತ ನಾವು ಕೂಡ ಗಮನಿಸಬಹುದು. MLAಗಳನ್ನು, MP ಗಳನ್ನು, ಪಂಚಾಯತ್ ಸದಸ್ಯರನ್ನು, ಕಾರ್ಪೊರೇಟರ್ಗಳನ್ನು ನಾವು ಯಾಕೆ ಆಯ್ಕೆ ಮಾಡಿರ್ತೀವಿ? ನಮ್ಮ ಜನರ ಸಮಸ್ಯೆಗಳನ್ನು ಕೇಳಿಕೊಂಡು ಅವರು ಸರ್ಕಾರದಿಂದ ದುಡ್ಡು ತಂದು ನಮ್ಮ ಊರಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅವರು. ಆದರೆ ನಾವು ಆಯ್ಕೆ ಮಾಡಿದ ಮೇಲೆ ಯಾರೂ ನಮ್ಮ ಸಂಪರ್ಕದಲ್ಲೇ ಇರುವುದಿಲ್ಲ. ಪ್ರಜಾಕೀಯ ವೆಬ್ಸೈಟ್, ಪ್ರಜಾಕೀಯ ಆ್ಯಪ್ ಇದಕ್ಕೊಂದು ವೇದಿಕೆಯನ್ನು ಸಿದ್ಧಪಡಿಸಿದೆ. ಜನರು ತಮ್ಮ ಸಮಸ್ಯೆಗಳನ್ನು ನೇರವಾಗಿ, ಪಾರದರ್ಶಕವಾಗಿ ತೆರೆದಿಡಬಹುದು. ನಾವು ಆಯ್ಕೆ ಮಾಡಿದ ಶಾಸಕರು ನಮ್ಮ ಸಮಸ್ಯೆಗಳನ್ನು ಇವರು ಪ್ರಜಾಕೀಯ ವೆಬ್ಸೈಟ್ನಲ್ಲಿ ಗಮನಿಸಿ ಅದನ್ನು ಪರಿಹರಿಸಲೇಬೇಕು. ಈಗಿಲ್ಲದಿದ್ದರೂ ನಾಳೆ ಆದರೂ ಈಗಿರುವ ಸರ್ಕಾರದಲ್ಲಿರುವ ಶಾಸಕರು ಕೂಡ ಪ್ರಜಾಕೀಯ ವೆಬ್ಸೈಟ್ನಲ್ಲಿ ತಮ್ಮ ಅಧಿಕೃತ ಖಾತೆಯನ್ನು ತೆರೆದು ತಮ್ಮ ಅಧಿಕೃತವಾಗಿ ನೋಂದಾಯಿಸಿಕೊಂಡು ಜನರ ಸಮಸ್ಯೆಗಳನ್ನು ಕೂಡ ಗಮನಿಸಬಹುದು. ಅವರ ಜೊತೆ, ಜನರ ಜೊತೆ ನಿರಂತರವಾದ ಸಂಪರ್ಕ, ತಮ್ಮ ವಾಟ್ಸಪ್ ಮೂಲಕ, ತಮ್ಮ ಫೋನ್ ನಂಬರ್ ಮೂಲಕ ಜನರ ಜೊತೆ, ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಮೂಲಕ ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಬಹುದು. ಅವರ ಸಮಸ್ಯೆಗಳನ್ನು ಗಮನಿಸಲು ಕೂಡ ಸಾಧ್ಯವಾಗುತ್ತದೆ. ನಿಮಗೂ ಕೂಡ GBA ಕಾರ್ಪೊರೇಟ್ ಆಗಲು ಇಷ್ಟವಿದ್ದರೆ, ಆಗಲು ಬಯಸುತ್ತಿದ್ದರೆ, MLA ಆಗಬೇಕನ್ನುವ ಆಕಾಂಕ್ಷಿಯಾಗಿದ್ದರೆ, ನಿಮಗೂ MLA ಆಗುವ ಆಸೆ ಇದ್ದರೆ ನೀವು ಕೂಡ ಪ್ರಜಾಕೀಯ ವೆಬ್ಸೈಟ್ನಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ, ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಸಿ, ಸೋಷಿಯಲ್ ಮೀಡಿಯಾ ವಿವರಗಳನ್ನು, ಫೋನ್ ನಂಬರ್ಗಳನ್ನು ಕೂಡ ಹಂಚಿಕೊಂಡು ನಿಮ್ಮ ಕ್ಷೇತ್ರದ ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುವುದಲು ಸಾಧ್ಯವಾಗುತ್ತದೆ. ಪ್ರಜಾಕೀಯ ವೆಬ್ಸೈಟ್ನಲ್ಲಿ ಯಾರ್ಯಾರು ಸಮಸ್ಯೆಗಳನ್ನು ಹಂಚಿಕೊಂಡಿದ್ದಾರೋ ನಿಮ್ಮ ಸಮಸ್ಯೆಗಳೆಲ್ಲವೂ ಸರ್ಕಾರದಿಂದ ಬೇಗ ಪರಿಹಾರವಾಗಲಿ. ಯಾರ್ಯಾರು ಆಕಾಂಕ್ಷಿಯಾಗಿದ್ದಾರೋ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.